ಹಾಯ್ ಎವ್ರಿವನ್, ವೆಲ್ಕಮ್ ಟು ಪಲ್ಲವೀಸ್ ವ್ಲಾಗ್ಸ್ ಆ್ಯಂಡ್ ರೆಸಿಪೀಸ್. ನಾನಿವತ್ತು ನಿಮಗೆ ಆಲೂ ಪರೋಟನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೋಸ್ಟ್ ಆಫ್ ಆಲೂ ಪರೋಟ ಅಂದರೆ ಮೆತ್ತಗೆ ಸ್ಮೂತಾಗಿರುತ್ತೆ, ಬಟ್ ಇದೇನಾದರೆ ಸ್ವಲ್ಪ ಕ್ರಿಸ್ಪಿನೆಸ್ ಬರೋದಕ್ಕೆ ಒಂದು ಟ್ರಿಕ್ ಇದೆ. ಆ ಟ್ರಿಕ್ನ ಏನು ಅಂತ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಕ್ರಿಸ್ಪಿಯಾಗಿ ಬರೋದಕ್ಕೆ ಆಲೂ ಪರೋಟನ ಏನು ಮಾಡೋದು ಅಂತ ತೋರಿಸ್ತೀನಿ. ಇದನ್ನು ಮಾಡೋದಕ್ಕೆ ಫಸ್ಟ್ ಇಲ್ಲಿ ನಾನು ಆಲೂಗಡ್ಡೆ ಮತ್ತು ಒಂದೇ ಕ್ಯಾರೆಟ್ ತೊಗೊಂಡಿದ್ದೀನಿ. ಕ್ಯಾರೆಟ್ ಹೆಚ್ಚಿಗೆ ತೊಗೋಬೇಡಿ, ಒಂದು ತೊಗೊಳ್ಳಿ ಸಾಕು, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಂಬಿಡಿ. ಇದು ಮತ್ತು ಮೈದಾ ಹಿಟ್ಟು, ಸ್ವಲ್ಪ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಕಾರದ ಪುಡಿ ಮತ್ತು ಗರಂ ಮಸಾಲನ ತೊಗೊಂಡಿದ್ದೀನಿ. ಫಸ್ಟಿಗೆ ಆಲೂಗಡ್ಡೆನ ನಾನಿಲ್ಲಿ 4 ಪೀಸ್ನ ಮಾಡ್ಕೊಂಡ್ಬಿಟ್ಟು ಮತ್ತು ಕ್ಯಾರೆಟನ್ನು ಕೂಡ ಕಟ್ ಮಾಡ್ಕೊಂಡ್ಬಿಟ್ಟು ಕುಕ್ಕರ್ಗೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಕೆಲವ್ರು ಏನು ಮಾಡ್ತಾರೆ, ಸಿಪ್ಪೆನ ತೆಗೆದುಬಿಟ್ಟು ಆಲೂಗಡ್ಡೆನ ಕುಕ್ಕರ್ಗೆ ಹಾಕ್ತಾರೆ. ಆ ರೀತಿ ಮಾಡಬೇಡಿ. ಆ ಥರ ಮಾಡೋದ್ರಿಂದ ಆಲೂಗಡ್ಡೆ ಒಳಗಡೆ ಎಲ್ಲ ನೀರು ಹೋಗ್ಬಿಟ್ಟು ಚೆನ್ನಾಗಿ ಆಲೂಗಡ್ಡೆನ ನೀವು ಸ್ಮ್ಯಾಶ್ ಮಾಡಿದಾಗ ನೀರು ಬಂದುಬಿಡುತ್ತೆ. ಹಾಗಾಗಿ ಆ ಥರ ಮಾಡಬೇಡಿ. ಫಸ್ಟು ಕುಕ್ಕರ್ಗೆ ಹಾಕ್ಕೊಂಡು 2 ವಿಸಿಲ್ ಕೂಗಿಸ್ಕೊಳ್ಳಿ. ನೀವು ಓಪನ್ ಮಾಡಿ ನೋಡಿ ಸ್ಮೂತ್ನೆಸ್ ಯಾವ ಥರ ಇದೆ ಅಂತ. ತೀರಾ ಗಟ್ಟಿಗಿತ್ತು ಅಂದರೆ ಇನ್ನೊಂದು ವಿಸಿಲ್ ಕೂಗಿಸ್ಕೊಳ್ಳಿ. ಒಂದೇ ಸಲ 3 ವಿಸಿಲು ಕೂಗಿಸ್ಕೊಂಡ್ಬಿಟ್ರೆ ಇಫ್ ಇನ್ ಕೇಸ್ ಆಲೂಗಡ್ಡೆ ಫುಲ್ಲು ಸ್ಮೂತ್ ಆಯ್ತು ಅಂದರೆ ಆಲೂ ಪರೋಟ ಮಾಡೋದು ಕಷ್ಟ ಆಗುತ್ತೆ. ಹಾಗಾಗಿ ಈಗ ಇದನ್ನು ನಾನು ಕಟ್ ಮಾಡಿ ಕುಕ್ಕರ್ಗೆ ಹಾಕಿ 2 ವಿಸಿಲ್ ಕೂಗಿಸ್ಕೊಳ್ತೀನಿ. ಅಷ್ಟರೊಳಗೆ ಏನು ಮಾಡೋಣ, ಅದು ಕೂಗೋ ಅಷ್ಟರಲ್ಲಿ ಒಂದು ಬೌಲ್ ತೊಗೊಂಡ್ಬಿಟ್ಟು ಅದಕ್ಕೆ ನಾನು ಮೈದಾ ಹಿಟ್ಟು ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನೀರು ಹಾಕ್ಕೊಂಡ್ಬಿಟ್ಟು ಮೈದಾ ಹಿಟ್ಟನ್ನು ಕಲಿಸ್ಕೊಳ್ತೀನಿ. ಮೈದಾ ಹಿಟ್ಟು ನಾವು ಹೋಳಿಗೆಗೆ ಕಣಕ ರೆಡಿ ಮಾಡ್ಕೋತೀವಲ್ಲ ಅಷ್ಟು ಸಾಫ್ಟಾಗಿರಬೇಕು. ಮೈದಾ ಹಿಟ್ಟು ಗಟ್ಟಿಗೆ ಆಗಿಬಿಟ್ರೆ ಆಲೂದು ಏನಾಗುತ್ತೆ, ನಾವು ರೆಡಿ ಮಾಡ್ಕೊಂಡದು ಮೆತ್ತಗಿರುತ್ತೆ. ಒಂದು ಗಟ್ಟಿ ಒಂದು ಮೆತ್ತಗೆ ಆಗಿಬಿಟ್ರೆ ನಮಗೆ ಲಟ್ಸ್ಕೊಳೋದು ಕಷ್ಟ. ಹಾಗಾಗಿ ಆದಷ್ಟು ಸಾಫ್ಟಾಗಿನೇ ಇದನ್ನು ನೀವು ಕಲಿಸ್ಕೊಳ್ಳಿ. ಮತ್ತು ಮಿನಿಮಮ್ ಒಂದು 15 to 20 ಮಿನಿಟ್ಸ್ ನೆನೆ ಬಿಡ್ರಿ ಹಿಟ್ಟನ್ನು. ಹಂಗಂದರೆ ಆಲೂ ಪರೋಟ ಚೆನ್ನಾಗಿ ಲಟ್ಸ್ಕೊಳೋಕ್ಕೆ ಈಸಿ ಆಗುತ್ತೆ. ಮೇನ್ ಅಂದರೆ ಇದನ್ನು ಚೆನ್ನಾಗಿ ಹಿಟ್ಟನ್ನು ಸಾಫ್ಟಾಗಿ ಕಲಿಸ್ಕೊಂಡ್ಬಿಟ್ಟು ಎಣ್ಣೆನ ಚೆನ್ನಾಗಿ ಹಚ್ಚಿ ಎಣ್ಣೆಯಲ್ಲಿನೇ ಇದನ್ನು ನಾವು ನೆನೆಯಲಿಕ್ಕೆ ಬಿಡಬೇಕು ಒಂದು 15 to 20 ಮಿನಿಟ್ಸ್. ನೋಡಿ ತೋರಿಸ್ತೀನಲ್ಲ, ಇಷ್ಟು ಸಾಫ್ಟಾಗಿ ಇರಲಿ. ಒಂದು 2 ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಇದಕ್ಕೆ ಕಣಕಕ್ಕೆ. ಆಮೇಲೆ ಬೇಕಾದ್ರೆ ಬೇಯಿಸ್ಕೊಳ್ಳೋಕ್ಕೆ ಜಾಸ್ತಿ ಬೇಕಾಗಲ್ಲ. ಇದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ಬಿಟ್ಟು ಒಂದು 15-20 ಮಿನಿಟ್ಸ್ ನಾನು ನೆನೆ ಬಿಡ್ತೀನಿ. ಇಷ್ಟರೊಳಗಡೆ ನನಗೆ ಆಲೂಗಡ್ಡೆ ಬೆಂದೋಗಿರುತ್ತೆ. ಕುಕ್ಕರ್ ಆಗಿದೆ. ಇವಾಗ ಆಲೂಗಡ್ಡೆನ ನಾನು ಒಂದು ಪಾತ್ರೆಗೆ ಹಾಕ್ಕೊಂಡು ತಣ್ಣೀರು ಹಾಕ್ಕೊಂಡ್ಬಿಡ್ತೀನಿ. ಸಿಪ್ಪೆನ ತೆಗಿಯಲಿಕ್ಕೆ ಈಸಿ ಆಗುತ್ತೆ ಅಂತ ಎಲ್ಲ ಆಲೂಗಡ್ಡೆನೂ ನಾನು ಸಿಪ್ಪೆನ ತಗೊಳ್ತೀನಿ. ಈವನ್ ಕ್ಯಾರೆಟಿಂದ ಅಷ್ಟೇ ಮೇಲೆ ಒಂದು ಲೇಯರ್ ಅಂತದ್ದು ಬರುತ್ತೆ, ಅದನ್ನು ತೆಗೆದುಬಿಡಿ. ನಿಮಗೆ ಬೇಡ ಅಂದರೆ ಕ್ಯಾರೆಟ್ನ ಸ್ಕಿಪ್ ಕೂಡ ಮಾಡ್ಕೊಳ್ಳಿ. ಬಟ್ ಕ್ಯಾರೆಟ್ ಜಾಸ್ತಿ ಆದರೆ ಏನಾಗುತ್ತೆ, ನೀರು ಜಾಸ್ತಿ ಅನಿಸುತ್ತೆ, ಆಲೂ ಪರೋಟ ಚೆನ್ನಾಗಾಗಲ್ಲ. ಹಾಗಾಗಿ ಕ್ಯಾರೆಟ್ ಒಂದು ಹಾಕ್ಕೊಳ್ಳಿ, ಬೇಡ ಅಂದರೆ ಬಿಟ್ಕೊಂಬಿಡಿ. ಎಲ್ಲದ್ರದ್ದು ಸಿಪ್ಪೆನ ತೆಗೆದುಬಿಟ್ಟು ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಆಲೂಗಡ್ಡೆ ದಪ್ಪದೇನಾದ್ರು ಬಂದುಬಿಟ್ರೆ ನಮಗೆ ಪರೋಟ ಲಟ್ಸ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ, ಹರಿದೋಗ್ಬಿಡುತ್ತೆ, ಅಲ್ಲಲ್ಲೇ ಹರಿದೋಗ್ಬಿಡುತ್ತೆ. ಹಾಗಾಗಿ ಟೈಮ್ ಆದರೂ ಚಿಂತೆ ಇಲ್ಲ, ಕರೆಕ್ಟಾಗಿ ವಿಸಿಲ್ ಕೂಗಿಸ್ಕೊಂಡ್ಬಿಟ್ಟು ಸಿಪ್ಪೆ ತೆಗೆದು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಒಂದು ಆಲೂಗಡ್ಡೆ ಗಟ್ಟೆ ಉಳ್ಕೊಂಡ್ರು ನಮಗೆ ಪರೋಟ ಮಾಡೋದು ಭಾಳ ಕಷ್ಟ ಆಗುತ್ತೆ, ಹರಿದೋಗ್ಬಿಡುತ್ತೆ. ಹರಿದ್ರಪ್ಪ ಅಂದರೆ ಏನೋ ಮ್ಯಾನೇಜ್ ಮಾಡಿ ಲಟ್ಸ್ಕೋತೀವಿ, ಬಟ್ ಅದನ್ನು ತವಾಗ ಹಾಕೋದು ಭಾಳ ಕಷ್ಟ ಆಗುತ್ತೆ. ಹಾಗಾಗಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಬಿಡಿ. ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ಇದಕ್ಕೆ ನಾವು ಉಪ್ಪು, ಖಾರ ಮತ್ತು ಗರಂ ಮಸಾಲನ ಹಾಕ್ಕೋಬೇಕು. ಜಾಸ್ತಿ ಮಸಾಲನ ಹಾಕೋಕೆ ಹೋಗಬೇಡಿ, ಪರೋಟಾಗೆ ಟೇಸ್ಟ್ ಬರಲ್ಲ. ಸಿಂಪಲ್ಲಾಗಿ ಮಾಡ್ಕೊಳ್ಳಿ. ಎಲ್ಲ ಐಟಮ್ಸ್ಗೂ ಮಸಾಲ ಹಾಕಿ ಮಾಡಿಕೊಂಡ್ರೆ ನಮಗೆ ಡೈಜೆಷನ್ ಪವರ್ ಜಾಸ್ತಿ ಆಗಲ್ಲ, ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗಾಗಿ ಕಮ್ಮಿ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋಂಥ ಪರೋಟ ಇದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಕಾರದ ಪುಡಿ ಮತ್ತು ಗರಂ ಮಸಾಲನ ಹಾಕ್ತೀನಿ. ಆದಷ್ಟು ಉಪ್ಪು ಮತ್ತು ಅಚ್ಕಾರದ ಪುಡಿನ ಜಾಸ್ತಿ ಹಾಕಿ. ಆಲೂಗಡ್ಡೆ ಸ್ವೀಟ್ ಇರೋದ್ರಿಂದ ಇವೆರಡು ಕಮ್ಮಿ ಆಗಿಬಿಟ್ರೆ ನಮಗೆ ಸ್ವೀಟ್ ಅನಿಸುತ್ತೆ ಪರೋಟ. ಹಾಗಾಗಿ ಸ್ವಲ್ಪ ಉಪ್ಪು ಮತ್ತು ಖಾರನ ಜಾಸ್ತಿನೇ ಹಾಕ್ಕೊಂಡು ಚೆನ್ನಾಗಿ ಇದನ್ನು ನೀವು ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ಳಿ. ಇದಿಷ್ಟು ರೆಡಿ ಮಾಡೋ ಅಷ್ಟೊತ್ತಿಗೆ ನಾವು ಕಲಸಿಟ್ಟಿರೋಂಥ ಕಣಕ ಚೆನ್ನಾಗಿ ನೆಂದಿರುತ್ತೆ ಎಣ್ಣೆಯಲ್ಲಿ. ನೋಡಿ ಉಂಡೆ ಕಟ್ಟಬೇಕು, ಈ ಥರ ಆಗಬೇಕು. ಇಷ್ಟರವರೆಗೂ ಆಲೂಗಡ್ಡೆನ ಬೇಯಿಸ್ಕೊಳ್ಳಿ. ಇದಕ್ಕೂ ನೀರಾಗಿಬಿಟ್ರೆ ಪರೋಟ ಚೆನ್ನಾಗಿ ಬರೋದಿಲ್ಲ. ಇವಾಗ ರೆಡಿಯಾಗಿದೆ. ಈ ಕಣಕನ ಏನು ಮಾಡ್ತೀನಿ, ಒಂದು ಪ್ಲಾಸ್ಟಿಕ್ ಕವರ್ ತೊಗೊಂಡಿದ್ದೀನಿ ನಾನು ಎಣ್ಣೆದು. ಇದಕ್ಕೆ ಚೆನ್ನಾಗಿ ಎಣ್ಣೆನ ಹಚ್ಕೊಂಡು ಒಂದು ಸ್ವಲ್ಪ ಮೈದಾ ಹಿಟ್ಟನ್ನ ತೊಗೊಂಡು ಅದನ್ನೇನು ಮಾಡ್ತೀನಿ, 2 ಭಾಗ ಮಾಡ್ಕೊಳ್ತೀನಿ. ಪೂರಿಗೆ ತೊಗೋತೀವಲ್ಲ ಅಷ್ಟಿಷ್ಟು 2 ಭಾಗನ ತೊಗೊಂಡು ಚಿಕ್ಕದು ಪೂರೆ ಥರ ಇದನ್ನು ನಾವು ಉತ್ಕೋಬೇಕು. ಮೇನ್ ಉತ್ಕೊಳೋದು. ಕೆಲವರು ಅನ್ನೋದೇನು, ಮೋಸ್ಟ್ ಆಫ್ ಎಲ್ಲರೂ ಪರೋಟ ಅಂದರೆ ಏನು ಮಾಡ್ತಾರೆ, ಹೋಳಿಗೆ ಥರ ಹೂರ್ಣನ ತುಂಬಿಟ್ಟು ಲಟ್ಸ್ಕೊಳೋದು. ಈ ಕಣಕಕ್ಕೆ ಆಲೂದ ತುಂಬ್ತಾರ ಲಟ್ಸ್ಕೊಳ್ತಾರೆ. ಈ ಥರ ಮಾಡೋದ್ರಿಂದ ಫುಲ್ಲು ಸಾಫ್ಟ್ ಆಗುತ್ತೆ. ಆಲೂಗಡ್ಡೆ ಮತ್ತು ಸ್ವಲ್ಪ ತಿನ್ನೋದು ಮದ ಬರುತ್ತೆ ಆಲೂಗಡ್ಡೆ. ಅಂಥದ್ರಲ್ಲಿ ಸಾಫ್ಟ್ ಆಗಿಬಿಟ್ರೆ ತಿನ್ಲಿಕ್ಕೆ ಇಷ್ಟಪಡಲ್ಲ. ಹಾಗಾಗಿ ಈ ಟ್ರಿಕ್ನ ಯೂಸ್ ಮಾಡಿ, ಈ ಮೆಥಡಲ್ಲಿ ಮಾಡಿ ನಿಮಗೆ ಮೇಲೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಬರುತ್ತೆ. ನೋಡಿ ಈ ಥರ ಚಿಕ್ಕದು 2 ಪೂರಿ ಥರ ಉತ್ಕೊಂಡ್ಬಿಟ್ಟು
ತಗೊಂಡ್ಬಿಟ್ಟು ಒಂದು ಸಣ್ಣ ಆಲೂಗಡ್ಡೆ ಉಂಡೆನ ಮಾಡಿಕೊಂಡು ಒಂದು ಏನೋ ಮೈದಾ ಹಿಟ್ಟಿನ ಇದ್ರ ಮೇಲೆ ನೀಟಾಗಿ ತಟ್ಕೊಂಡು ಇನ್ನೂ ಒಂದೇನು ಲಟ್ಸ್ಕೊಂಡಿರ್ತೀವಲ್ಲ ಅದನ್ನು ಇದು ಆಲೂಗಡ್ಡೆ ಮೇಲೆ ಹಾಕ್ಕೊಂಡು ಸೈಡ್ಸಲ್ಲೆಲ್ಲ ಕ್ಲೋಸ್ ಮಾಡ್ಕೊಳ್ತಾ ಬನ್ನಿ. ಚೆನ್ನಾಗಿ ಸೈಡ್ಸ್ ಎಲ್ಲ ಕ್ಲೋಸ್ ಮಾಡಿಕೊಂಡು ನಾರ್ಮಲ್ ಯಾವ ರೀತಿ ಲಟ್ಸ್ಕೋತೀವೋ ಆ ರೀತಿ ಲಟ್ಟಿಸ್ಕೊಳ್ಳಿ. ಇದನ್ನು ನೀವು ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಆಲೂ ಪರೋಟ ಯಾವ ರೀತಿ ಬರುತ್ತೆ ಅಂತ. ಮಾಡೋದು ಐಟಮ್ಸ್ ಎಲ್ಲ ಸೇಮ್ ಆಗಿರ್ಬೋದು, ಕೆಲವೇನಂದರೆ ಮಾಡೋ ಇದ್ರ ಮೇಲೂ ಕೂಡ ಮೆಥಡಲ್ಲೂ ಕೂಡ ಟೇಸ್ಟ್ ಡಿಫ್ರೆನ್ಸ್ ಬರುತ್ತೆ. ಕೆಲವ್ರು ಅಂತಾರೆ ಎಲ್ಲ ಸೇಮ್ ಐಟಮ್ಸ್ನ ಹಾಕಿದರೂ ಏನು ಚೇಂಜ್ ಆಗುತ್ತೆ ಅಂತ, ಬಟ್ ಇಲ್ಲ, ಖಂಡಿತವಾಗ್ಲೂ ಇದು ಡಿಫ್ರೆನ್ಸ್ ಬರುತ್ತೆ ಟೇಸ್ಟ್. ಒಂದ್ಸಲ ನೀವು ಅದನ್ನು ಮಾಡಿ ನೋಡಿ ಬೇಕಿದ್ರೆ. ಹೂರ್ಣ ಯಾವ ರೀತಿ ಮಾಡ್ತಾರೆ, ಹೋಳಿಗೆ ಯಾವ ರೀತಿ ಮಾಡ್ತಾರೋ ಆ ಥರ ಹೂರ್ಣನ ತುಂಬಿಟ್ಟು ಮಾಡಿ ನೋಡಿ. ನಾನು ತೋರಿಸ್ಕೊಟ್ಟಿರೋ ಮೆಥಡಲ್ಲೂ ಮಾಡಿ ನೋಡಿರಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನೀಟಾಗಿ ಲಟ್ಸ್ಕೊಂಡ್ಬಿಟ್ಟು ತವಾಗೆ ನಾನು ಸ್ವಲ್ಪ ಎಣ್ಣೆ, ಈ ಟೈಮಲ್ಲಿ ಅಷ್ಟೇ ಎಣ್ಣೆನ ಹಾಕ್ಕೊಳ್ಳಿ, ಇದಕ್ಕೇನು ಎಣ್ಣೆ ಜಾಸ್ತಿ ಹೋಗಲ್ಲ. ಸ್ವಲ್ಪ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ನಾವು ಲಟ್ಸಿಟ್ಟಿರೋ ಅಂಥ ಪರೋಟನ ಹಾಕ್ಕೊಂಡು ಎರಡು ಸೈಡು ಕೂಡ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಒಂದು 2 to 3 ಟೈಮ್ಸ್ ಮೇಲೆ ಕೆಳಗೆ ತಿರುವು ಹಾಕ್ಕೊಂಬಿಡಿ ಇದಕ್ಕೆ. ಈಗಾಗ ಎಣ್ಣೆ ಬೇಕಿದ್ರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ಎಣ್ಣೆ ಇಲ್ಲ ಅಂದರೂ ಕೂಡ ಚೆನ್ನಾಗಿಯೇ ಬರುತ್ತೆ. ಈ ಟೈಪಲ್ಲಿ ನೀವು ಈ ಮೆಥಡಲ್ಲಿ ಒಂದ್ಸಲ ಆಲೂ ಪರೋಟನ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಮಾಡಿದ ಮೇಲೆ ಟೇಸ್ಟ್ ಯಾವ ಥರ ಬಂತು, ಡಿಫ್ರೆನ್ಸ್ ಇತ್ತೋ ಇಲ್ವೋ ಅನ್ನೋದನ್ನು ನನಗೆ ಪ್ಲೀಸ್ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಸ್ ನನಗೆ ತುಂಬಾ ಮ್ಯಾಟರ್ ಆಗುತ್ತೆ. ಯಾಕಂದರೆ ನೀವು ಕಮೆಂಟ್ ಮಾಡಿರೋದನ್ನು ನೋಡಿ ಇನ್ನೂ ಒಂದು 2-3 ಅದನ್ನು ಟ್ರೈ ಮಾಡ್ತಾರೆ. ಹಾಗಾಗಿ ಪ್ಲೀಸ್ ಕಮೆಂಟ್ ಮಾಡಿ ಅಂತ ಕೇಳ್ತೀನಿ. ನನ್ನ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಆವಾಗ ನನಗೆ ಇನ್ನೂ ಒಳ್ಳೆ ರೆಸಿಪೀಸ್ನ ನಿಮಗೆ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ನಾನು. ಸೂಪರ್ ಆಗಿರೋಂಥ ಆಲೂ ಪರೋಟ ರೆಡಿ ಆಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.